ಒಂದು ದಾಸವಾಳದ್ದು ಟೀ ಮಾಡೋದು ತೋರಿಸ್ತೀನಿ. ಅಂದರೆ ಟೀ ಏನಲ್ಲ, ಕಷಾಯ ಥರ. ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋಕ್ಕೆ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀರು ಕುದೀಲಿ. ಈಗ ನೀರು ಕುದಿಯೋಕೆ ಇಟ್ಟಿದ್ದೀವಲ್ಲ, ಅದಕ್ಕೆ 2 ದಾಸವಾಳ. ನಾನು ರಾತ್ರಿನೇ ಕಿತ್ಕೊಬಂದಿದ್ದೆ. ನಮ್ಮ ಮನೇಲಿಲ್ಲ ದಾಸವಾಳದ್ದು ಗಿಡ, ಅಮ್ಮರ ಮನೇಲಿತ್ತು. ಅದಕ್ಕೋಸ್ಕರ ಅಮ್ಮರ ಮನೆಯಿಂದ ಕಿತ್ಕೊಂಡು ಬಂದಿದ್ದೆ. 2 ದಾಸವಾಳ ಹೂವು ಹಾಕಿದ್ದೀನಿ. ಸ್ವಲ್ಪ ತುಳಸಿ, ಇದಕ್ಕೆ ನೀವು ಬೇಕಾದ್ರೆ ದೊಡ್ಡ ಪತ್ರೆ ಎಲೆ ಎಲ್ಲ ಹಾಕ್ಬೋದು. ನಾನು ಸ್ವಲ್ಪ ಪುದೀನ, ಸ್ವಲ್ಪ ತುಳಸಿ ಎಲ್ಲ ಹಾಕಿದ್ದೀನಿ. ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಯಾರ ಬಾಡಿ ಹೀಟ್ ಇರುತ್ತೋ ಅವರು ಯಾವಾಗ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ದೊಡ್ಡಪತ್ರೆ ಎಲೆ ಹಾಕ್ಕೊಂಡು ಮಾಡ್ಕೋಬೋದು. ದೊಡ್ಡಪತ್ರೆ ಎಲೆಗೆ ಮಕ್ಕಳಿಗೆ ಕೆಮ್ಮಾಗಿರುತ್ತಲ್ಲ, ಆ ಟೈಮಲ್ಲಿ ದೊಡ್ಡಪತ್ರೆ ಎಲೆ ಜೊತೆಗೆ 1-2 ಉಪ್ಪು, 1-2 ಉಪ್ಪಿನ ಕಲ್ಲು, 1-2 ಮೆಣಸು ಅದನ್ನು ಇಟ್ಬಿಟ್ಟು ಮಕ್ಳಿಗೆ ತಿನ್ನಿಸಿದ್ರೆ ಮಕ್ಳಿಗೆ ಬೇಗ ಕೆಮ್ಮು ಕಮ್ಮಿ ಆಗುತ್ತೆ. ಮತ್ತು ಇದೇ ಥರ ವೈಟ್ ದಾಸವಾಳ ಬರುತ್ತಲ್ಲ, ಆ ವೈಟ್ ದಾಸವಾಳದಲ್ಲಿ ಇದೇ ಥರ ನೀವು ಮಾಡ್ಕೊಂಡು ಕುಡಿದ್ರೆ ಲೇಡೀಸ್ ಪ್ರಾಬ್ಲಮ್ ಇರುತ್ತೆ, ಅದೆಲ್ಲ ಕಮ್ಮಿ ಆಗುತ್ತೆ. ಸರಿನಾ? ಲೇಡೀಸ್ ಪ್ರಾಬ್ಲಮ್ ಅಂದರೆ ವೈಟ್ ಬ್ಲೀಡಿಂಗ್ ಶುರುವಾಗಿರ್ತೈತಲ್ಲ, ಅವ್ರಿಗೆ ಡೈಲಿ ಮಾಡ್ಕೊಂಡು ಕುಡಿದ್ರೆ 15 ದಿನಕ್ಕೆ ಅದು ಸ್ಟಾಪ್ ಆಗುತ್ತೆ. ತುಂಬ ಒಳ್ಳೆಯದು. ನೀವು ಮಾಡ್ಕೊಂಡು ಕುಡೀರಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಸಕ್ಕರೆ ಮಾತ್ರ ಹಾಕ್ಬೇಡಿ. ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಅವಾಗೆಲ್ಲ ಮಕ್ಕಳನ್ನೆಲ್ಲ ನಾವು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗ್ತಾ ಇರಲಿಲ್ಲ. ಮನೇಲಿ ಏನು ಬೇಕೋ ಅದನ್ನೇ ಮಾಡ್ತಿದ್ದು. ಕೆಮ್ಮು ಬಂತು ಅಂದರೆ ತುಳಸಿ ಎಲೆ, ಆಮೇಲೆ ವೀಳ್ಯದೆಲೆ, ಮತ್ತು 1-2 ಕಲ್ಲು ಉಪ್ಪು, 1-2 ಲವಂಗ, 1 ಮೆಣಸು ಇಷ್ಟನ್ನ ಹಾಕ್ಬಿಟ್ಟು ಜಜ್ಜಿಬಿಟ್ಟು ರಸ ತೆಗೆದ್ಬಿಟ್ಟು ಅದನ್ನು ಉಯ್ದರೆ ಮಕ್ಕಳಿಗೆ ಕೆಮ್ಮು ಕಮ್ಮಿ ಆಗೋದು. ಇವಾಗೆಲ್ಲ ಕೆಮ್ಮು ಬರಲಿ, ನೆಗಡಿ ಬರಲಿ, ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಅವಾಗ ಯಾವ ಹಾಸ್ಪಿಟ್ಲು ಇರಲಿಲ್ಲ, ಮನೇಲೆಲ್ಲ ಮಾಡ್ತಾಯಿದ್ರು. ಇದು 5 ನಿಮಿಷ ಆಗಲಿ, ಕಷಾಯ ಇನ್ನೊಂದು 2 ನಿಮಿಷ ಆಗಲಿ. ನೋಡಿ ಯಾವ ಥರ ಕಲರ್ ಬಿಟ್ಟಿದೆ ಇದು ಅಂತ ದಾಸವಾಳದ್ದು. ನೀವು ಬೇಕು ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ಆರ್ಗಾನಿಕ್ ಬೆಲ್ಲ ಹಾಕಿ. ಆರ್ಗಾನಿಕ್ ಬೆಲ್ಲ ಹಾಕಿದ್ರೆ ಅದು ಔಷಧಿ ಗುಣ ಇರುತ್ತೆ. ನಾರ್ಮಲ್ ಬೆಲ್ಲ ಹಾಕಿದ್ರೆ ನಾವು ಇಷ್ಟು ಮಾಡಿದ್ದು ವೇಸ್ಟ್ ಆಗುತ್ತೆ. ಇದು ಸಾಕು, ಆಫ್ ಮಾಡೋಣ. ನಾನು ಇದಕ್ಕೇನು ಹಾಕ್ಕೊಳ್ಳಲ್ಲ. ನಿಮ್ಗೆ ಬಿಸಿ ಬೇಕು ಅಂದರೂ ಕುಡಿಬೋದು. ನಾವು ಆರಿಸ್ಬಿಟ್ಟು ಕುಡಿತೀವಿ ಅಂದರೂ ಕುಡಿಬೋದು. ದಾಸವಾಳ, ಪುದೀನ, ತುಳಸಿ ಕಷಾಯ ರೆಡಿಯಾಗಿದೆ ನೋಡಿ. ಇದಕ್ಕೆ ಬೇಕಾದ್ರೆ ನೀವು ಬೆಲ್ಲ ಹಾಕ್ಕೊಂಡು ಕುಡಿಬೋದು, ಇಲ್ಲ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು. ಸರಿ, ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.